ಬಿಜೆಪಿಗರ ವಿರುದ್ಧ ಸೇಡು ತೀರಿಸಿಕೊಳ್ಳಲಾಗ್ತಾ ಇದೆ. ಸೇಡಿನ ರಾಜಕೀಯ ಶುರುವಾಗಿದೆ ರಾಜ್ಯದಲ್ಲಿ ಅಂತ ಸಂಸದ ಜಗದೀಶ್ ಶೆಟ್ಟರ್ ಗಂಭೀರ ಆರೋಪ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಎ ಕಿರುಕುಳದಿಂದ ಎಸ್ಡಿಎ ಸೂಸೈಡ್ ಮಾಡಿಕೊಂಡ. ಈಗ ಪ್ರಿಯಾಂಕ್ ಆಪ್ತರ ಕಿರುಕುಳಕ್ಕೆ ಗುತ್ತಿಗೆದಾರ ಸಾವನ್ನಪ್ಪಿದ್ದಾರೆ. ಎರಡೂ ಪ್ರಕರಣದ ಆರೋಪಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ರಾಜ್ಯ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರಕ್ಕೆ ಬರಬೇಕು ಕೂಡಲೇ ಅಂತೇಳಿ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ. ಒಂದು ರಾಜಕೀಯವಾಗಿ ಒಂದು ರೀತಿ ಸೇಡು ತೀರಿಸುವಂಥ ಕೆಲಸ ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಮುಡದ ಹಗರಣ ಬಂತು ಮತ್ತು ವಾಲ್ಮೀಕಿ ಆ ಕಾರ್ಪೊರೇಷನ್ದ ಹಗರಣ 100 ಕೋಟಿ ಹಗರಣ ಇದಾದ ಮೇಲೆ ಎಲ್ಲಿವರೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪ್ರಸಂಗ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಟಾರ್ಗೆಟ್ ಇಟ್ಟು ಕೇಸ್ ಹಾಕುವುದು, SIT ಮಾಡೋದು, ಆಮೇಲೆ ಇವತ್ತು ನ್ಯಾಯಾಂಗ ತನಿಖೆಯ ವರದಿಯನ್ನು ಇಂಟೀರಿಯಂ ವರದಿ ಅಂತ ತೆಗೆದುಕೊಳ್ಳೋದು, ಅದರ ಆಧಾರ ಮೇಲೆ FIR ಮಾಡೋದು. ಬಹುಶಃ ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಪ್ರಕರಣಗಳನ್ನು ಎಲ್ಲಿ ನೋಡಿಲ್ಲ. ಇವತ್ತು ಒಂದು ಶೇಡಿನ ರಾಜಕಾರಣ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ಇದರಲ್ಲಿ ಬೆಳಗಾವಿಯಲ್ಲಿ ಸಹಿತ